ಇದ್ದಾರೆ ಅಂತಕ್ಕಂಥದ್ದು ನಾವು ತಿಳ್ಕೊಬೋದು ಅಲ್ವಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ನಮಃ ಗುರುವೇ ನಮಃ ಅಲ್ವಾ. ಪ್ರಪಂಚದಲ್ಲಿ ನಮ್ಮ ಸಮಾಜದಲ್ಲಿ ಗುರುವಿಗೆ ಇರ್ತಕ್ಕಂಥ ಸ್ಥಾನ ಯಾವುದೇ ವೃತ್ತಿಗಿಲ್ಲ. ಯಾವುದೇ ವೃತ್ತಿಗೆ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆದು ಹೋದರೂ ಸಹ ಆ ಒಂದು ವೃತ್ತಿಯನ್ನು ರೂಪಿಸ್ತಕ್ಕಂಥ ಸೃಷ್ಟಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಕೇವಲ ಗುರುಗಳಿಗೆ ಮಾತ್ರ ಅಲ್ವಾ. ಅಂತಹ ಒಂದು ಗುರುಗಳನ್ನು ನಾವು ಇಡೀ ಜೀವನದಲ್ಲೇ ಮರಿಬಾರ್ದು. ಮಕ್ಕಳೇ, ನಿಮಗೆ ಹೆಚ್ಚಿನಿಗೆ ಮಾತಾಡಲ್ಲ, ಯಾಕಂತಂದರೆ ಸರ್ ಹೇಳ್ಬಿಟ್ಟಿದ್ದಾರೆ 2 ಮಾತು ಮಾತ್ರ ಅಂತ. ಆದ್ರೂ 1-2 ಮಾತು ಜಾಸ್ತಿನೇ ಮಾತಾಡ್ತೀನಿ ನಿಮಗೋಸ್ಕರ. ಅರ್ಪಿತವಾಗಿರ್ತಕ್ಕಂಥ ಗುಣಗಳು ಹೊಂದಿರತಕ್ಕಂಥವರು ಶಿಕ್ಷಕರು. ಪ್ರಪಂಚದ ಯಾವುದೇ ಮೂಲೆಗೆ ಹೋಗಲಿ, ಯಾರೇ ಎತ್ತರಕ್ಕೆ ಯಾವುದೇ ಉನ್ನತ ಸ್ಥಾನಕ್ಕೆ ಹೋಗಲಿ, ಒಬ್ಬ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಬಂದಿರ್ತಾರೆ. ಹಾಗಾದರೆ ಗುರು ಅಂದರೆ ಏನು? ಗು ಅಂದರೆ ಕತ್ತಲು, ರು ಅಂದರೆ ಓಡಿಸುವವರು. ಕತ್ತಲನ್ನು ಓಡಿಸುವವರು ಗುರು. ಕತ್ತಲಂದ್ರೆ ಏನು? ಅಜ್ಞಾನವಿರ್ತಕ್ಕಂಥ ಒಂದು ಕತ್ತಲನ್ನು ಜ್ಞಾನದ ಕಡೆಗೆ ಕೊಂಡೊಯ್ತಕ್ಕಂಥವರೇ ಗುರುಗಳು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಆ ಥರ ಒಂದು ಗುರು ಸ್ಥಾನದಲ್ಲಿರ್ತಕ್ಕಂಥ ಈ ಒಂದು ಶಾಲಾ ವಾತಾವರಣದಲ್ಲಿ ಬಂದಿರತಕ್ಕಂಥ ಇಂಥ ಒಂದು ಮಹಾನ್ ಎಲ್ಲ ಗಣ್ಯರೇನಿದ್ದಾರೆ, ಇವರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಒಬ್ಬನು ಭಾಗಿಯಾಗಿರೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಜೀವನ ಯಾವುದೇ ಒಂದು ರೀತಿಯಲ್ಲಿ ನಶಿಸಿ ಹೋಗುತ್ತೆ. ಆದರೂ ಮುಂದಿನ ಪೀಳಿಗೆ ಏನಿದ್ದಾರೆ ಅವರು ನಮ್ಮನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಥರ ನಾವು ಜೀವನ ಮಾಡಬೇಕು ಅಲ್ವಾ. ಈಗ ನಮ್ಮ ಯಶವಂತ್ ಸ್ಕೂಲ್ ಆಫ್ ಡ್ಯಾನ್ಸಸ್ ಸರ್, ಏನಿಲ್ಲ, ನಮ್ಮ ಸಂಸ್ಥೆಯಿಂದ ಸುಮಾರು 15 ವರ್ಷಗಳಿಂದ ನಾವು ಈ ಥರ ಸಾಮಾಜಿಕ ಸೇವೆ ಅಂದರೆ ವಿಶೇಷವಾಗಿ ಹಳ್ಳಿ ಶಾಲೆ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳು ಯಾರು ಬಡ ಮಕ್ಕಳು ಇರ್ತಾರೆ ಅಂತ ಗುರುಸಿ ಒಂದು ನಮ್ಮ ಕೈಲಾದ ಸಣ್ಣದು ನಾವು ನಮ್ಮ ಸ್ನೇಹಿತರ ಒಕ್ಕೂಟ ಎಲ್ಲ ಸೇರಿ ಎಲ್ಲ ಹಳ್ಳಿಗಳಿಗೂ ಈ ಥರ ಒಂದು ಕೆಲಸ ಮಾಡಬೇಕಂತ ಮುಂದೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಒಂದು ಸಹಾಯ ಮಾಡಿ ಮಕ್ಕಳು ಏನೇ ಆಗಲಿ ಅವರು ಒಳ್ಳೆ ಪ್ರೊಫೆಷ್ನಲ್ಸು, ಒಳ್ಳೆ ಜಾಬ್ಸ್ ಹೋಗಬೇಕು, ಆ ಥರ ಮೋಟಿವೇಟ್ ಮಾಡೋವಂಥ ಒಂದು ಕೆಲಸಗಳು, ಅವ್ರಿಗೇನಾದರೂ ಕುಂದುಕೊರತೆಗಳು ಇದ್ದಾಗ ಈ ವಿದ್ಯಾಭ್ಯಾಸದಲ್ಲಿ ಅವೆಲ್ಲ ಸರಿಪಡಿಸೋವಂಥದ್ದು ಸಣ್ಣ ಹಳ್ಳಿ ಸೇವೆ ಮಾಡೋಕ್ಕೆ ಈಗ ನಮ್ಮ ತಂಡ, ನಾವನಾಗ್ಬೋದು, ನಮ್ಮ ದಾಸರ ಬೀದಿ ಮುರಳಿಯಣ್ಣ ದೇವನಹಳ್ಳಿ ಅವರು, ಆಮೇಲೆ ಇವರು ನಮ್ಮ ನಾರಾಯಣ ಶಮ್ಮಣ್ಣವರು, ಇದ್ರ ಜೊತೆಗೆ ಸ್ವರ್ಣ ಸೇವಾ ಅಧ್ಯಕ್ಷರು ನಮ್ಮ ಉಮೇಶ್ ಅವರು, ಲಾಯರ್ ನರಸಿಂಹಮೂರ್ತಿ, ಆಮೇಲೆ ನಮ್ಮ ಮುಖ್ಯ ಶಿಕ್ಷಕರು ಸಹ ನಮ್ಮ ಜೊತೆಲಿ ಕೈ ಜೋಡಿಸಿರ್ತಾರೆ. ಇಂಥವರೆಲ್ಲ ಸೇರಿ ನಾವು ಒಂದು ತಂಡ ಕಟ್ಟಿ ಈ ತಂಡದ ಮುಖಾಂತರ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಹಳ್ಳಿಗಳಲ್ಲಿ ಹೋಗಿ ನಾವು ಇಂಥ ಸಣ್ಣ ಹಳ್ಳಿ ಸೇವೆ ಮಾಡ್ತಾಯಿದ್ದೀವಿ ಸರ್.